ಕೈಕಾಲುಗಳು ಬಡಿವಾರ ಪೌರುಷವ ನುಡಿವೆ ಬಡಿವಾರ ಪೌರುಷವ ನುಡಿವೆ 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 ನಿಮ್ಮಿಂದ ಕೂಡಿ ಸಾಕ. ಬಾಣವನ್ನು ಹಿಡಿಯುವಾಗಲೇ ಕೈಕಾಲುಗಳು ನಡೆದುತ್ತಾ ಇದೆ. ನೀವು ಒಂದು ದೃಷ್ಟಿಯನ್ನು ನೋಡಿ ಅಲ್ಲಿಗೆ ಬಾಣ ಬಿಟ್ರೆ ಅದು ಮುಟ್ಟಬಹುದು ಆ ಜಾಗಕ್ಕೆ. ಸ್ವಲ್ಪ ಯೋಚಿಸಿ ನೋಡಿ. ಕೈಕಾಲು ನಡೆದುತ್ತಾ ಉಂಟು, ನಿಮ್ಮ ಚರ್ಮ ಜೋತು ಬಿದ್ದಿದೆ, ಸರಿಯಾಗಿ ಕಣ್ಣು ಕಾಣುವುದಿಲ್ಲ. ಕಣ್ಣು ನೋಡಬೇಕು ಅಂತ ಮೊದಲು ಹೆಸರು ಹೇಳುವ ಮೊದಲೇ ನಾನು ಅಭಿಮನ್ಯು ಅಂತ ಕರೆದಿದ್ದೇನೆ, ಅವರಿಗೆ ಕಣ್ಣು ಕಾಣುವುದಿಲ್ಲ. ಹಾಗಲ್ಲ, ಮತ್ತೆ ನೀವು ನನ್ನ ಸ್ವರವನ್ನು ಎಲ್ಲೋ ಕೇಳಿರ್ಬೇಕು. ಸ್ವರದಲ್ಲೇ ನೀವು ಗುರುತು ಹೇಳಿದ್ದದ್ದು. ಈಗಿನ ಮಕ್ಕಳು ತರ್ಕದಲ್ಲಿ ಬಹಳ ಜಾಣ. ಹಾಗೆ ಆಗಲಿ, ಸ್ವರ ಕೇಳಿ. ನಿಮಗೆ ನೋಡ್ಬೇಕು ಅಂತಿದ್ರೆ ರೆಪ್ಪೆಯನ್ನು ಎತ್ತಿ ನೋಡ್ಬೇಕು. ಅದು ಕೆಳಗೆ ಬಾರದ ಹಾಗೆ ನಾನು ಪ್ರತಿಬಂಧಕ ಮಾಡಿಕೊಂಡಿದ್ದೆ. ಹೌದಾ? ಹೌದು, ಒಳ್ಳೇದಾಯ್ತಜ್ಜ. ಈಗ ಇಲ್ಲಿ ನೋಡಿ, ನಿಮ್ಮನ್ನು ಕಾಡು ಕರೀತಾ ಉಂಟು. ಕಾಡು? ಅದೆಂತದಕ್ಕೆ ಮಗು ಕಾಡು ಕರೆಯುವುದು? ನನ್ನನ್ನು ನಾಡಿನಲ್ಲಿ ಇರಬಾರದು, ಇನ್ನು ಏನಿದ್ರು ನೀನಲ್ಲೇ. ಹೌದಾ? ಈಗ ನಿನ್ನ ಅಪ್ಪ ಕಾಡಿಗೆ ಹೋದದ್ದು ಅವ ಕರೆದು ಹೋದದ್ದು, ಈಗ ಕಾಡು ಕರೆದು ನಿನ್ನ ಅಪ್ಪ ಕರೆದು ಹೋದದ್ದಲ್ಲ. ಹಾಗಾದ್ರೆ ಕಾಡಿಗೆ ಹೋಗುವವರೆಲ್ಲ ಕರೆದೇ ಹೋಗುದು ಅಂತಿಲ್ಲ. ನಿಮ್ಮ ಕರೆದವರೆಲ್ಲ ಕಾಡಿಗೆ ಹೋಗಿಯೇ ಬಿಡ್ತಾರೆ ಅಂತಲ್ಲ. ಈ ಮುದುಕರಿಗೆಲ್ಲ ಇನ್ನು ಏನು ಕೆಲಸ ಇಲ್ಲ ಅಜ್ಜ. ನಿಮಗೆ ಅಷ್ಟು ಕೆಲಸ ಮಾಡ್ಬೇಕಾ? ಒಂದು 4 ಮಂದಿಯನ್ನು ಕರೆಯಿರಿ. ನಿಮ್ಮಲ್ಲಿದ್ದ ಭಂಡಾರವನ್ನೆಲ್ಲ ಅವರ ತಲೆಗೆ ತುಂಬಿಸಿ ಅವರಿಗೆ ಏನಾದರೂ ಪ್ರಯೋಜನಕ್ಕೆ ಬರಬಹುದು. ಒಂದು ವೇಳೆ ಅಂತೂ ಕರೆಯುವುದು ನಮ್ಮ ಭಂಡಾರ ಅವರಿಗೆ ಕೊಡ್ಲಿಕ್ಕೆ. ಮತ್ತೆ ಸರಿ, ನಾಳೆ ಏನಾದರೂ ಭವಿಷ್ಯದಲ್ಲಿ ಗೊತ್ತಾಯ್ತು. ಒಂದು ವೇಳೆ ಇಲ್ಲಿಂದ ನೀವು ಹೋಗುವುದಿಲ್ಲ ಅಂತ ಇದ್ರೆ ನೋಡಿ, ಬಿರುಬಾಣವನ್ನು ತಂದಿದ್ದೇನೆ. ಬಾಣ ಬಿಡ್ಲಿಕ್ಕೆ ಎಂತದಕ್ಕೆ? ಬಿಟ್ಟು ನೋಡುವ ಅಂತ ಒಂದು ಬಾಣ ನನ್ನಲ್ಲಿ. ಮತ್ತೆ ಈಗ ಇದೊಂದು ಒಂದು ಜನ ಕೇಳಿ ಮಗ ಹೊಡೆಯುವುದಕ್ಕೆ ತೊಡಗಿಲ್ಲ. ಕಾಣುವುದಕ್ಕೆ ನಿಂತರೂ ಕಾಣ್ತದ. ಕಾಣಿಸಿಕೊಳ್ಳುವುದು ಆಯುಧದ ಮನೆಯಿಂದಲೇ ಹೌದಾದರೆ ಈಗ ನಿನ್ನಲ್ಲೇ ಕೇಳ್ತೇನೆ, ನಿನ್ನ ಅಪ್ಪನಿಗೆ ನಿತ್ಯ ಊಟ ಮಾಡುವ ಅಭ್ಯಾಸ ಇಲ್ವಾ? ಉಂಟು. ಯಾಕೆ? ಅವ ಹೋಗಿ ಇಂದ್ರಕೀಲಕದಲ್ಲಿ ತಪಸ್ಸು ಮಾಡುವಾಗ ಎಷ್ಟೋ ಕಾಲ ಊಟವೇ ಬಿಟ್ಟನಂತಲ್ಲ, ಹೇಗೆ ಬಿಡುವುದಕ್ಕಾಯ್ತು? ಅಲ್ವಾ? ನಿನ್ನ ಅಪ್ಪನಿಗೆ ಅಷ್ಟು ಸಾಧನೆ ಮಾಡ್ಲಿಕ್ಕೆ ಆಗ್ತದ? ನಿನ್ನ ಅಪ್ಪನಿಗೆ ನಾನು ಅಜ್ಜ, ಅರ್ಥ ಆಯ್ತಾ? ಈಗ ನಡುಗುವುದನ್ನು ನಿನಗೆ ಹೊಡೆಯುವಷ್ಟು ಕಾಲ ನಡುಗದೆ ತಡೆ ಹಿಡಿದು ನಿನ್ನ ಒಂದು ಕ್ಷಣಕ್ಕೆ ಈಡಲ್ಲ ಅಂತ ಸುಮ್ಮನಿದ್ರೆ ಸಿಟ್ಟೇರಿಸಿ ಎಲ್ಲಿಯಾದ್ರೂ ಹೊಡೆದ್ರೆ ಮುದುಕನಾದ್ರೆ ಬರಬಾರ್ದಲ್ವ? ನೀನು ಮುದುಕನಾದರೆ ನಿನ್ನ ಪ್ರಾಯ
ನೀನೇನ್ ಹೇಳ್ತೀಯ ಅವರಿಗೆ? ನಾನು ಅವರನ್ನು ಬಿಡ್ಲಿಕ್ಕಿಲ್ಲ. ಮತ್ತೆ ನಾನು ಬಿಟ್ಟಾರ? ಹೌದಾ? ಸೆರೆಯು ಸಿಕ್ಕಿದ ನರರೇ ಅಭಿಮನ್ಯುವೆಂದೆನು ಗಾರುಜದರು ಗುರುಜ ಕೃಪ ಕುಖ್ಯಾತ ಮುಖ್ಯರಾಯಿತರು ತಿರಲು ಗಾಂಧಿ ಜನರಿಗೂ ತನ್ನೊಳಗಾಗ ತರಳಾಗ ತನ್ನೊಳಗೆ ತರಳ ಮಗ ರಥ ಈತನು ಗುರುಕುಲದ ಬಾಲಕರುಳ್ ಈತನ ಪೋಲುವರಿಲ್ಲ ಪರಮ ಕೀರ್ತಿಯುತರು ತರಳ ಬಳಿರೆ ಬಳಿರೆ ತರಳ ಆ ಆ ಆ ಮುಂದೆ. ಎಲ್ಲಿಂದ? ಮನೆಯಿಂದ. ಶಿಬಿರಕ್ಕೂ ಇಲ್ಲಿಗೂ ಎಷ್ಟು ಕಾಲದ ದೂರ ಉಂಟು ಅಂತ ಗೊತ್ತುಂಟಾ? ತುಂಬಾ ಉಂಟದ್ದು. ಕರ್ತರು ಕೇಳಲಿಕ್ಕಿಲ್ಲ ಮಗು, ಅದು ನನಗೆ ಕೇಳಲಿಲ್ಲ. ಇಲ್ಲಿ ಅದೇ ಅದೇ ಅಮ್ಮನನ್ನು ನೋಡ್ಬೇಕು, ಅದೇ ಅಮ್ಮನಿಗೆ ನೋಡ್ಬೇಕು. ಅದೇ ಅದೇ ಅದು ಅಜ್ಜನಿಗೆ ಕೇಳುವುದಿಲ್ಲ ಅಂತ ಹೇಳಿದ ಹುಡುಗನಿಗೆ ಈಗ ಕರೆಯದಿದ್ರು ಕೇಳುವುದಕ್ಕೆ ತೊಡಗಿದೆ ನೋಡು. ಅಜ್ಜನಿಗೆ ಕಾಣುವುದಿಲ್ಲ ಅಂತ ಹೇಳಿದ ಹುಡುಗನಿಗೆ ಈಗ ಇಲ್ಲದೆಲ್ಲ ಕಾಣುವುದಕ್ಕೆ ಇಲ್ಲ ಇಲ್ಲ ಇದು ಏನಿಲ್ಲ ಅದೇನ. ಕಣ್ಣು ಮುಚ್ಚಿದ್ರೆ ನಕ್ಷತ್ರ ತಿರುಗಿತ ಇನ್ನೇನಿಲ್ಲ ನಮ್ಮದು. ಆಗ ಕೆಲವೊಮ್ಮೆ ಏನದು? ತಮ್ಮ ಯೋಗ್ಯತೆ ಮೀರಿದವರನ್ನು ಕೆಳಕಿದೆ ಅದರಲ್ಲೇ ನಕ್ಷತ್ರ ತಿರುಗುತ್ತದೆ. ಒಮ್ಮೆ ನೋಡಿದ ಅನುಭವ ಆಯ್ತಾ? ಅದೊಮ್ಮೆ ಆಗಲಿ ಇದ್ರೆ ಸ್ವಲ್ಪ ಬಿರುಸಾಗಿ ಹೊಡಿತದೆ. ಇಲ್ಲ ಇಲ್ಲ ಇಲ್ಲಿ ಏನಿಲ್ಲ ಅದೇನು. ಇಲ್ಲ ಇಲ್ಲ ನನಗೆ ಗೊತ್ತಾಯ್ತು ನೀನು ಏನಿಲ್ಲ ಅಂತ ಹೇಳಿದ್ರು ನಿನ್ನೊಳಗೆ ಎಷ್ಟು ಉಂಟು ಅಂತ ಗೊತ್ತಾಯ್ತು. 100 ಮಂದಿ 5 ಮಂದಿ ನಿಮ್ಮ ಪಕ್ಷದಲ್ಲಿ 105 ಮಂದಿ ಹೊಂತಕಾರಿಗಳಾಗಿ ಬೆಳೆಯುತ್ತಾ ಇದ್ದ ಬಗೆಯನ್ನು ನೋಡಿದ ಮುದುಕನಿಗೆ ಕಾಣ್ತದೆ ಮಗ. ಏನಂತೆ? ಆ 105ರ ಸತ್ವವನ್ನು ಒಗ್ಗೂಡಿಸಿ ಅದಕ್ಕೆ ಒಳಿತಿನ ಸ್ಪರ್ಶವಾದ ಮೇಲೆ ಒಂದು ಮಗುವಿನ ಆಕೃತಿ ಬಂದ್ರೆ ಅಭಿಮನ್ಯು ಅಜ್ಜ ಅದಕ್ಕೆ ಅಭಿಮನ್ಯು ಅಂತ ಹೇಳ್ತಾರೆ. ಧನ್ಯರಾದ ಅಜ್ಜಗೆ ನಾನು. ಭರತ ಕುಲದಲ್ಲಿ ಎಷ್ಟೋ ಮಂದಿ ಹುಟ್ಟಿದ್ದಾರೆ. ಹುಟ್ಟಿದ್ದರಲ್ಲಿ ಶ್ರೇಷ್ಠವಾದದ್ದಕ್ಕೆ ರತ್ನ ಆದೇಶ. ನೀನಾದರೆ ಒಂದು ಭಾರತ ರತ್ನದಂತೆ ನಿನಗುವ ಯೋಗ ಉಂಟು. ನಿಮ್ಮ ಆಶೀರ್ವಾದ. ಈ ಭರತ ಕುಲವನ್ನು ಆದರೆ ನನಗೆ ಒಂದೇ ಆತಂಕ. ಏನಜ್ಜ? ಈಗ ಮುದುಕರನ್ನು ಕಂಡ್ರೆ ಆಗುವುದಿಲ್ಲ ನೋಡಿ. ಹೆಚ್ಚು ಮುದುಕರನ್ನು ಕಂಡ್ರೆ ಆಗದವರಿಗೆ ಮುದುಕರಾಗುವ ಯೋಗ ಇರ್ತದೋ ಇಲ್ವೋ ಅಂತ ಹಾಗಲ್ಲ ಅಜ್ಜಯ್ಯ. ನಾನು ಅಪಶಕುನ ಆಡಿದ್ದು ಅಂತ ತಿಳಿಯಬೇಡ. ದೇವರು ಅನುಗ್ರಹಿಸ್ತಾನ. ನನ್ನ ಆಯುಷ್ ನಿನಗೆ ಸೇರಿ ಹೋಗಲಿ ಮಗ. ಹೋರಾಟದ ಕಣದಲ್ಲಿ ನೀನು ಪ್ರಯತ್ನ ಪಡಬೇಕು. ಸಮಸ್ಕಂದರಿ ಯಾರು ಸಿಗುತ್ತಾ ಒಬ್ಬರನ್ನು ಬಿಡಬೇಡ. ದುಷ್ಟರು ಯಾರು ಸಿಗುತ್ತಾ ಆ ಪಕ್ಷ ಈ ಪಕ್ಷ ಅಂತ ನೋಡಬೇಡ. ಸಾಧ್ಯ ಆದಾಗ ಅವರನ್ನು ನಿಗ್ರಹಿಸುವಲ್ಲಿ ತತ್ಪರನಾಗಬೇಕು. ಮನುಷ್ಯನಾದ ರಾಕ್ಷಸತ್ವ ಬಾರದಂತೆ ಕಾಪಿಟ್ರೆ ದೇವರು ಕಾಪಾಡ. ಆಯ್ತು.